ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 17. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯಃ. ಅನುವಾದ: ಅವರಲ್ಲಿ ನಿತ್ಯವೂ ನನ್ನಲ್ಲಿ ಏಕೀಭಾವದಿಂದ ಸ್ಥಿತನಾಗಿರುವ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು ಅತಿ ಉತ್ತಮನಾಗಿದ್ದಾನೆ. ಏಕೆಂದರೆ ನನ್ನನ್ನು ತತ್ವದಿಂದ ತಿಳಿಯುವ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ ಮತ್ತು ಆ ಜ್ಞಾನಿಯು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ 4 ರೀತಿಯ ಭಕ್ತರ ವಿಚಾರವನ್ನೆಲ್ಲ ಹೇಳಾಯಿತು ಭಗವಂತ. ಈಗ ಅವರಲ್ಲಿ ಜ್ಞಾನಿ ಭಕ್ತರ ಪ್ರೇಮದ ಪ್ರಶಂಸೆ ಮತ್ತು ಬೇರೆ ಬೇರೆ ಭಕ್ತರಿಗಿಂತ ಅವನು ಹೇಗೆ ಶ್ರೇಷ್ಠ ಅನ್ನುವಂತಹ ನಿರೂಪಣೆಯನ್ನು ಇಲ್ಲಿ ಭಗವಂತ ಮಾಡ್ತಾ ಇದ್ದಾನೆ. ಏನು ಹೇಳ್ತಾನೆ ಅಂತಂದರೆ, ನೋಡಿ, ಈ 4 ರೀತಿಯ ಭಕ್ತರಲ್ಲೂ ಕೂಡ ಯಾರು ನಿತ್ಯವೂ ನನ್ನಲ್ಲಿ ಏಕೀಭಾವದಿಂದ ಸ್ಥಿತರಾಗಿರ್ತಾರೋ, ಆಮೇಲೆ ಅನನ್ಯ ಪ್ರೀತಿ ಇರುತ್ತೆ, ನನ್ನ ಮೇಲೆ ಭಕ್ತಿ ಇರುತ್ತೆ, ಅಂತಹ ಜ್ಞಾನಿ ಭಕ್ತ ಇದ್ದಾನಲ್ಲ ಅವನು ಉತ್ತಮನಾಗಿದ್ದಾನೆ. ಎಲ್ಲರಿಗಿಂತ ಯಾರು ಉತ್ತಮ ಅಂತಂದರೆ, ಯಾರು ಭಗವಂತನಲ್ಲಿ ಏಕೀಭಾವ ಅಂದರೆ ಸದಾ ಅವನ ಬಗ್ಗೆನೇ ಚಿಂತನೆ, ಅವನ ಬಗ್ಗೆನೇ ಧ್ಯಾನ, ಈ ರೀತಿ ಯಾರು ಮಾಡ್ತಾ ಇರ್ತಾನೋ ಅಂಥವನು ನನಗೆ ತುಂಬ ಪ್ರೀತಿ ಪಾತ್ರನು. ಯಾಕೆ ಅಂತಂದರೆ ನನ್ನನ್ನು ತತ್ವದಿಂದ ತಿಳಿಯುವಂತಹ ಜ್ಞಾನಿ ಅವನು. ಸೊ ಆ ರೀತಿ ಯಾರು ನನ್ನ ತತ್ವದಿಂದ ತಿಳ್ಕೊಳ್ತಾನೋ ಅಂಥ ಜ್ಞಾನಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರನಾಗಿದ್ದೀನಿ, ಮತ್ತು ಆ ಜ್ಞಾನಿ ಕೂಡ ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದಾನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದರೆ, ಜ್ಞಾನಿಯ ಜೊತೆ ಇಲ್ಲಿ ನಿತ್ಯಯುಕ್ತ ಮತ್ತು ಏಕಭಕ್ತಿ ಅನ್ನುವಂತಹ ವಿಶೇಷಣವನ್ನು ಪ್ರಯೋಗ ಮಾಡಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಜಗತ್ತು, ಶರೀರ ಮತ್ತು ತನ್ನನ್ನು ಸರ್ವಥಾ ಮರೆತು, ಅಂದರೆ ಜಗತ್ತನ್ನು ಮರೆತು ಬಿಡ್ತಾನೆ, ಅವನ ಶರೀರದ ಬಗ್ಗೆನೂ ಅವನಿಗೆ ನಿಗಾ ಇರೋದಿಲ್ಲ. ಆಮೇಲೆ ತನ್ನನ್ನು ತಾನೂ ಕೂಡ ಮರೆತು ಹೋಗ್ತಾನೆ. ಆ ರೀತಿ ಮರೆತು ಅನನ್ಯ ಭಾವದಿಂದ ಬೇರೆ ಯಾರ ಬಗ್ಗೆನೂ ಅವನಿಗೆ ಯೋಚನೆ ಇರೋದಿಲ್ಲ. ಬರೀ ನನ್ನ ಬಗ್ಗೆನೇ ನಿತ್ಯ ನಿರಂತರ ಕೇವಲ ಭಗವಂತನಲ್ಲೇ ಸ್ಥಿತನಾಗಿರ್ತಾನಲ್ಲ, ಅವನನ್ನು ನಿತ್ಯಯುಕ್ತ ಅಂತ ಹೇಳ್ತಾರೆ. ಮತ್ತು ಭಗವಂತನಲ್ಲೇ ಹೇತುರಹಿತ, ಅವನಲ್ಲಿ ಯಾವುದೇ ರೀತಿಯ ಒಂದು ಸ್ವಾರ್ಥ ಇರೋದಿಲ್ಲ, ಬರೀ ಭಗವಂತನ ಭಕ್ತಿ ಅಷ್ಟೇನೆ. ಮತ್ತು ಅವಿರಲ ಪ್ರೇಮ, ಒಂದು ನಿಮಿಷನೂ ಅವನನ್ನು ಬಿಟ್ಟು ಇರೋದಿಲ್ಲ. ಆ ರೀತಿ ಪ್ರೀತಿ ಇಡ್ತಾರಲ್ಲ, ಅದನ್ನು ಏಕಭಕ್ತಿ ಅಂತ ಕರೆಯೋದು. ಭಗವಂತನ ತತ್ವವನ್ನು ತಿಳ್ಕೊಂಡಿರುವಂತಹ ಜ್ಞಾನಿ ಭಕ್ತನಲ್ಲಿ ಈ ಎರಡೂ ಕೂಡ ಪೂರ್ಣ ರೂಪದಿಂದ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ ವಿಶೇಷಣವನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಜ್ಞಾನಿಗಳಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೀನಿ ಮತ್ತು ಜ್ಞಾನಿಗಳೂ ಕೂಡ ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ ಅಂತ ಹೇಳಿದಾನಲ್ಲ, ಇದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಯಾರಿಗೆ ಭಗವಂತನ ಯಥಾರ್ಥ ತತ್ವ ಅಂದರೆ ಅವನು ಹೇಗಿದ್ದಾನೋ ಹಾಗೆ, ಅವನು ಏನು ಅನ್ನೋದು ಗೊತ್ತಾಗಿರುತ್ತೋ ಮತ್ತು ಅವನ ರಹಸ್ಯಗಳು ಏನಾಗಿರುತ್ತೋ ಅದು ಕೂಡ ಸಿಕ್ಕಿರುತ್ತೋ, ಯಾರಿಗೆ ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಎಲ್ಲವೂ ಕೂಡ ಭಗವಂತನ ಸ್ವರೂಪನೇ ಅಂತ ಕಾಣಿಸುತ್ತೋ, ಮತ್ತು ಯಾರ ದೃಷ್ಟಿಯಲ್ಲಿ ಭಗವಂತನೊಬ್ಬನಲ್ಲದೆ ಬೇರೆ ಏನೂ ಉಳಿದಿರೋದಿಲ್ವೋ, ಭಗವಂತನನ್ನೇ ಏಕಮಾತ್ರ ಪರಮಶ್ರೇಷ್ಠ ಮತ್ತು ಪರಮ ಪ್ರಿಯತಮ ಅಂತ ತಿಳ್ಕೊಂಡಿರುವ ಕಾರಣದಿಂದ ಯಾರ ಮನಬುದ್ಧಿ ಕಂಪ್ಲೀಟಾಗಿ ಆಸಕ್ತಿ ರಹಿತವಾಗಿರುತ್ತೋ, ಆಕಾಂಕ್ಷೆ ಎಲ್ಲ ಕೂಡ ಹೊರಟೋಗಿರುತ್ತೋ, ಅಂದರೆ ಏನು, ಅವರಲ್ಲಿ ಭಗವಂತನೇ ಎಲ್ಲ, ಸರ್ವತ್ರ ಎಲ್ಲವೂ ಮತ್ತು ಎಲ್ಲ ಕಡೆಯೂ ಬರೀ ಭಗವಂತನ ಇರ್ತಾನೆ. ಆ ರೀತಿ ಯಾರು ಆಸಕ್ತಿ ಆಕಾಂಕ್ಷೆ ರಹಿತವಾಗಿ ಏಕಮಾತ್ರ ಭಗವಂತನಲ್ಲೇ ತಲ್ಲೀನರಾಗಿರ್ತಾರೋ, ಈ ರೀತಿ ಅನನ್ಯ ಪ್ರೀತಿಯಿಂದ ಯಾರು ಭಗವಂತನಲ್ಲಿ ಭಕ್ತಿಯನ್ನು ಇಡ್ತಾರೋ ಅವರಿಗೆ ಭಗವಂತ ಎಷ್ಟು ಪ್ರೀತಿ ಪಾತ್ರನಾಗಿದ್ದಾನೆ ಅನ್ನೋದನ್ನು ಯಾರು ತಾನೇ ಹೇಳೋದಕ್ಕೆ ಸಾಧ್ಯ. ಈಗೆಲ್ಲ ಅವನೇ ಸರ್ವಸ್ವ ಅಂತಂದಮೇಲೆ ಭಗವಂತ ಅವನನ್ನು ಎಷ್ಟು ಪ್ರೀತಿಸ್ತಾನೆ ಅನ್ನೋದು ನಾವು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಆಮೇಲೆ ಯಾರು ಈ ಲೋಕ ಆಗಿರ್ಬೋದು, ಪರಲೋಕ ಆಗಿರ್ಬೋದು, ಅಲ್ಲಿ ನಮಗೆ ತುಂಬ ಪ್ರಿಯವಾಗಿರುವಂಥ, ಸುಖವಾಗಿರುವಂಥ ಮತ್ತು ಸಾಂಸಾರಿಕ ಮನುಷ್ಯರ ದೃಷ್ಟಿಯಲ್ಲಿ ದುರ್ಲಭಕ್ಕೆ ದುರ್ಲಭ ಅಂತ ಹೇಳುವಂಥ, ಅಂದರೆ ಈಗ ಸ್ವರ್ಗಗಳು ಅಂತಂದರೆ
ಸ್ವರ್ಗಲೋಕ, ಇನ್ನೂ ಇಂದ್ರಲೋಕ, ಇನ್ನು ಅದಕ್ಕಿಂತ ಮೇಲೆ ಬೇಕಾದಷ್ಟು ಲೋಕಗಳಿದೆಯಲ್ಲ, ಅವೆಲ್ಲ ನಮಗೆ ಸಿಗೋದೇ ಕಷ್ಟಪ್ಪ ಅಂತ ನಾವೆಲ್ಲ ಮಾತಾಡ್ಕೊಳ್ತೀವಲ್ವಾ. ಅಂಥ ಯಾವ ಲೋಕದ ಭೋಗಗಳೇ ಆಗಿರ್ಬೋದು, ಮತ್ತು ಸುಖಗಳ ಎಲ್ಲ ಅಭಿಲಾಷೆಗಳನ್ನು ಕೂಡ ಭಗವಂತನಿಗೋಸ್ಕರ ತ್ಯಾಗ ಮಾಡಿಬಿಟ್ಟಿರ್ತಾರೋ, ಅವರ ದೃಷ್ಟಿಯಲ್ಲಿ ಭಗವಂತನ ಮಹತ್ವ ಎಷ್ಟಿರಬಹುದು, ಮತ್ತು ಭಗವಂತ ಎಷ್ಟು ಪ್ರೀತಿ ಪಾತ್ರನಾಗಿದ್ದಾನೆ ಅನ್ನೋದನ್ನು ಬೇರೆ ಯಾರೂ ಇದರ ಕಲ್ಪನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಬರೀ ಓದ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಇದ್ರ ಬಗ್ಗೆ ನಮಗೆ ಕಲ್ಪನೆ ಕೂಡ ಬರೋದಿಲ್ಲ. ಈಗ ನಮಗೆ ನಮ್ಮ ಸಂಸಾರದ ಮೇಲೆ ಎಷ್ಟು ಆಸಕ್ತಿ ಇದೆ ನೋಡಿ, ಆ ಆಸಕ್ತಿ ಭಗವಂತನ ಮೇಲೆ ಬಂದಿರುತ್ತೆ ಭಕ್ತನಿಗೆ. ಅಂಥ ಭಕ್ತನ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ನಮ್ಗೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ. ನಮಗೇನು ಅಂತಂದರೆ ಒಂದು ಸ್ವಲ್ಪ ಹೊತ್ತು ಭಗವಂತನ ಒಂದು ಕತೆ ಕೇಳ್ತೀವಿ, ಭಗವದ್ಗೀತೆ ಕೇಳ್ತೀವಿ, ಭಾಗವತ ಕೇಳ್ತೀವಿ, ಅಷ್ಟರವರೆಗೂ ಅದು ಕೆಲವರಿಗೆ ಇರೋದಿಲ್ಲ. ಕೆಲವರು ಅಟ್ಲೀಸ್ಟ್ ಕೇಳೋವರೆಗಾದರೂ ಅದು ತಮ್ಮ ಮನಸ್ಸನ್ನು ಅಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆದರೆ ಸದಾ ಸರ್ವತ್ರ ಎಲ್ಲ ಕಡೆ ಅವನೇ ಅಂತಂದರೆ ಅದು ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಇದನ್ನು ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳಲ್ಲಿ ನಾವು ನೋಡ್ತೀವಿ. ಭಕ್ತ ಕುಂಬಾರ ಆಗಿರ್ಬೋದು, ದಾಸರಾಗಿರಬಹುದು, ಮತ್ತು ಮೀರಾಬಾಯಿ ಆಗಿರಬಹುದು, ಈ ರೀತಿ ಬೇಕಾದಷ್ಟು ಭಕ್ತರಿದ್ದಾರೆ. ಅವರಿಗೆ ನೋಡಿ ತಮ್ಮ ಜೀವನ ಎಲ್ಲ ಭಗವಂತನೇ. ಅವ್ರು ಯಾರು ನೋಡಿದ್ರು, ಎಲ್ಲಿ ನೋಡಿದ್ರು ಬರೀ ಭಗವಂತನೇ ಆಗಿರುತ್ತೆ. ಆ ಕಲ್ಪನೆ ನಮಗೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಭಗವಂತ ಅವರಿಗಾಗಿ ನಾನು ಅತ್ಯಂತ ಪ್ರೀತಿ ಪಾತ್ರನು ಅಂತ ಹೇಳ್ತಾನೆ. ಮತ್ತು ಯಾರಿಗೆ ಭಗವಂತ ತುಂಬ ಪ್ರೀತಿ ಪಾತ್ರನಾಗಿರ್ತಾನೋ ಅವರು ಭಗವಂತನಿಗೆ ತುಂಬ ಪ್ರೀತಿ ಪಾತ್ರರಾಗೇ ಆಗಿರ್ತಾರೆ. ಯಾಕೆಂದರೆ ಮೊದಲು ಭಗವಂತ ಸ್ವಾಭಾವಿಕವಾಗಿ ಅವನು ಸ್ವಯಂ ಪ್ರೇಮ ಸ್ವರೂಪ ಅಲ್ವಾ. ರಸೋ ವೈಸಹ ಅಂತ ಹೇಳ್ತಾರೆ. ಅಂದರೆ ಅವನ ರಸನೇ ಆಗಿದ್ದಾನೆ. ಆ ರಸವನ್ನು ಅವನು ಪಡಿತಾನೆ, ಆನಂದ ಪಡ್ತಾನೆ ಆ ರಸವನ್ನು ಅಂತ. ಅಂದರೆ ಆ ಪ್ರೀತಿ ಅನ್ನೋದು ಏನು ಅಂತಂದರೆ ಅವನು ಪ್ರೀತಿಯ ಸ್ವರೂಪನೇ ಆಗಿರೋದ್ರಿಂದ ಎಲ್ಲಿ ಆ ಪ್ರೀತಿ ತುಂಬಿ ಹರಿತಾ ಇರುತ್ತೋ ಅದರ ಒಂದು ಅನುಭವ ಅವನಿಗಾಗುತ್ತೆ, ಅವನು ಪಡಿತಾನಲ್ವ. ಅದಕ್ಕೋಸ್ಕರ ಭಕ್ತರಲ್ಲಿ ಆ ಪ್ರೀತಿ ಇರೋದ್ರಿಂದ ಅವರು ಅಂತಂದರೆ ಅವನಿಗೆ ತುಂಬ ಇಷ್ಟ. ಎಲ್ಲಿವರೆಗೂ ಅಂತಂದರೆ ಅದೇ ಪ್ರೇಮರಸ ಸಮುದ್ರದಿಂದ ಪ್ರೇಮದ ಒಂದು ತೊಟ್ಟು ಪಡೆದು, ಅಂದರೆ ಭಗವಂತ ಪ್ರೇಮದ ಸಮುದ್ರ ಆದರೆ ಆ ರಸದ ಒಂದು ತೊಟ್ಟಿರುತ್ತಲ್ಲ ಅದನ್ನು ನಾವು ಪಡ್ಕೊಳ್ತಾ ಇರೋದು. ಅದರಿಂದನೇ ನಾವು ಇಷ್ಟು ಸುಖ ಅಂತ ಹೇಳ್ತೀವಿ. ಅಂದರೆ ಏನು, ನಮಗೇನು ಸುಖ ಅಂತ ನಮಗಿಲ್ಲಿ ಸಿಗ್ತಾ ಇದೆಯೋ ಅದು ಆ ಪ್ರೇಮ ರಸ ಸಮುದ್ರದ ಒಂದು ತೊಟ್ಟಷ್ಟೇ. ಇನ್ನು ಪ್ರೇಮದ ಸಮುದ್ರನೇ ಸಿಕ್ಬಿಟ್ರೆ ಇನ್ನೆಷ್ಟು ಸಂತೋಷ, ಎಷ್ಟು ಆನಂದ, ಎಷ್ಟು ಸುಖ ಸಿಗ್ಬೋದು ಅನ್ನೋದು ನಾವು ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ಎರಡನೇದಾಗಿ ಅವನು ಈ ಘೋಷಣೆಯನ್ನು ಕೂಡ ಮಾಡಿದ್ದಾನೆ. ಏನು, ಯಾರು ನನ್ನನ್ನು ಹೇಗೆ ಭಜಿಸ್ತಾರೋ ಅವರನ್ನು ನಾನು ಕೂಡ ಹಾಗೇ ಭಜಿಸ್ತೀನಿ ಅಂತಂದ್ಬಿಟ್ಟು. ಆಗ ಭಗವಂತ ಅವರಲ್ಲಿ ಅತ್ಯಂತ ಪ್ರೇಮ ಇಟ್ಟಿರೋದ್ರಲ್ಲಿ ಆಶ್ಚರ್ಯ ಏನು, ಯಾಕಂದರೆ ಆ ಭಗವಂತನೇ ಸರ್ವಸ್ವ ಅಂತ ಅವ್ರು ತಿಳ್ಕೊಂಡ್ಮೇಲೆ ಅವನೇ ಸರ್ವಸ್ವ ಅಂತಂದ್ಬಿಟ್ಟು ಭಗವಂತ ತಿಳ್ಕೊಳ್ತಾನೆ. ಅವನು ಹೇಗೆ ಭಜಿಸ್ತಾನೋ ಅವನು ಭಗವಂತನು ಕೂಡ ಅದೇ ರೀತಿ ಭಜಿಸ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಭಗವಂತ ಅವರು ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ ಅಂತ ಹೇಳ್ತಾನೆ. ಈ ಶ್ಲೋಕದಲ್ಲಿ ಭಗವಂತನ ಗುಣ, ಪ್ರಭಾವ, ರಹಸ್ಯ ಮತ್ತು ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ, ಭಗವತ್ ಪ್ರಾಪ್ತ ಅಂದರೆ ಭಗವಂತನೇ ಪ್ರಾಪ್ತಿ ಆಗೋಗಿರ್ತಾನೆ ಅಂಥ ಪ್ರೇಮಿ ಭಕ್ತರ ಪ್ರೇಮದ ಮತ್ತು ಉಚ್ಚ ಕೋಟಿಯ ಸಾಧಕ ಇದ್ದಾನಲ್ಲ, ಅಂಥ ಅನನ್ಯ ಪ್ರೇಮಿ ಭಕ್ತರ ಅಂದರೆ ಭಗವಂತನನ್ನು ಬಿಟ್ಟು ಬೇರೇನೂ ಗೊತ್ತಿರೋದಿಲ್ಲ ಅವನಿಗೆ. ಅಂಥ ಭಕ್ತರ ಪ್ರೇಮದ ಪರಾಕಾಷ್ಠತೆಯನ್ನು ತೋರಿಸ್ತಾ ಅವರ ಪ್ರಶಂಸೆಯನ್ನು ಈ ಒಂದು ಶ್ಲೋಕದಲ್ಲಿ ಮಾಡಿದ್ದಾನೆ ಭಗವಂತ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.